ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಫೈನಲಿ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿ ಇವಾಗ ಟಿಕೆಟ್ ತಗೊಂಡು ಮತ್ತೆ ನಮ್ ಜರ್ನಿ ಶುರು ಮಾಡೋಣ. ಆಫ್ ಟು ಅರುಣಾಚಲಂ. ಟಿಕೆಟ್ ಅಂತೂ ತಗೊಂಡ್ವಿ. ಟ್ರೈನ್ಗೆ ವೇಟ್ ಮಾಡ್ಬೇಕು. ಟ್ರೈನ್ 11:55 ಇದೆ. ಟ್ರೈನ್ ಬಂದಿದೆ. ಆಲ್ರೆಡಿ ನಾವು ಟ್ರೈನ್ ಒಳಗಡೆ ಇದ್ದೀವಿ. ಈ 3 days ಇಂದ ಸರಿಯಾಗಿ ನಿದ್ದೆ ಮಾಡಿಲ್ಲ. ಒಂದ್ ಸ್ಲೀಪ್ ಔಟ್ ಹಾಕೋಣ. ಟ್ರೈನ್ ಅಂತ ಫುಲ್ ಖಾಲಿ ಇದೆ, ಆರಾಮಾಗಿದೆ. ಸೀಟ್ಸ್ ಹೆಂಗೋ ಸಿಕ್ಕಿದಾವೆ. ಮೇಲ್ಗಡೆ ಮಲಗಿದ್ದಾನೆ ನೋಡಿ ನಾ ಟ್ರೈನ್. ನಾನು ಈ ಕಡೆ ಮಲಗಿದ್ದೀನಿ. ಹಾಗೋ ಈಗ ಅರುಣಾಚಲಂ ಕೂಡ ಸೇರ್ಕೊಂಡ್ವಿ. 3:45ಗೆ ರೀಚ್ ಆದ್ವಿ. ನಿಮ್ಗೆ ಡೌಟ್ ಬರ್ಬೋದು ಇವನು ಯಾಕೆ ಟ್ರೈನಲ್ಲಿ ವಿಡಿಯೋ ಮಾಡಲ್ಲ ಅಂತ. ಟ್ರೈನಲ್ಲಿ ನಮ್ಗೆ ಫೋನ್ ಚಾರ್ಜ್ ಇಟ್ಕೊಳಕ್ಕೆ ಟೈಮ್ ಇರಲ್ಲ. ಟ್ರೈನಲ್ಲಿ ಸಾಕೆಟ್ಸ್ ಅವೈಲಬಲ್ ಇರುತ್ತೆ. ಸೊ ಫೋನ್ಸ್ ಎಲ್ಲ ಫುಲ್ ಚಾರ್ಜ್ ಮಾಡ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಂಡ್ ಆಲ್ಸೋ ಎಡಿಟಿಂಗ್ ಇರುತ್ತೆ ಅಲ್ವಾ, ಎಡಿಟಿಂಗ್ ಮಾಡೋದ್ರಲ್ಲೂ ಟೈಮ್ ಆಗುತ್ತೆ. ಸೊ ಅದರಿಂದ ಟ್ರೈನಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಇವಾಗ ಅರುಣಾಚಲ ಟೆಂಪಲ್ ಹತ್ರ ಹೋಗ್ತಾ ಇದೀವಿ. ಇವತ್ತು ಸಾಟರ್ಡೆ ಅಲ್ವಾ, ಇಲ್ಲೂ ಫುಲ್ ರಶ್ ಇರುತ್ತೆ ಅನ್ಸುತ್ತೆ. ಇಲ್ಲಿ ಜಸ್ಟ್ ಫ್ರೆಶ್ ಅಪ್ ಆಗೋಕೆ 100 to 200 ಹೇಳ್ತಾ ಇದ್ದಾರೆ ಪರ್ ಪರ್ಸನ್ಗೆ. 1 day ಸ್ಟೇ ಮಾಡೋಕಾದ್ರೆ 1000 ಇಂದ ಸ್ಟಾರ್ಟ್ ಆಗುತ್ತೆ ರೂಮ್ಸ್, AC ಆರ್ ನಾನ್ AC. ಫುಲ್ ರಶ್ ಇದೆ ಗುರು. ಟೆಂಪಲ್ ನೈಟ್ 8 o'clock ಕ್ಲೋಸ್ ಮಾಡ್ತಾರೆ ಅಂತ ಇದ್ದಾರೆ. ದರ್ಶನ ಆಗುತ್ತೋ ಇಲ್ಲೋ ನೋಡೋಣ. ಫ್ರೆಶ್ ಅಪ್ ಕೂಡ ಮಾಡ್ಕೊಂಡಿದ್ದೀವಿ. ಟೆಂಪಲ್ ಹತ್ರ ಹೋಗ್ತಾ ಇದೀವಿ. ನಾವು ರಾಜಗೋಪುರದಿಂದ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಒಳಗಡೆ ಹೋಗ್ತಾ ಇದೀವಿ ದರ್ಶನಕ್ಕೆ. ಸದ್ಯ ದರ್ಶನ ಬೇಗ ಆದ್ರೆ ಮತ್ತೆ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಣ. ಇದು ಬಂದ್ಬಿಟ್ಟು ಟೆಂಪಲ್ ಒಳಗಡೆ ಎಂಟ್ರಿ. ದೇವಸ್ಥಾನದ ಒಳಗಡೆ ಎಂಟರ್ ಆಗ್ತಾ ಇದೀವಿ ಇವಾಗ. ಬಟ್ ದೇವಸ್ಥಾನದ ಒಳಗಡೆ ಫೋನ್ಸ್ ಅಂಡ್ ಕ್ಯಾಮರಾ ಏನು ಯೂಸ್ ಮಾಡಂಗಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫೈನಲಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ಒಳಗಡೆ ಹೋದ್ವಿ. 10 o'clock ಹೊರಗಡೆ ಬಂದಿದ್ದು. ನಮ್ಗೆ ತಿರುಪತಿಯಲ್ಲೇ ಸ್ವಲ್ಪ ಲೇಟ್ ಆಗಿದ್ದು. ಅಲ್ಲಿ ದರ್ಶನಕ್ಕೆ ಕನಿಷ್ಠ ಅಂದ್ರೆ 15 hours ಟೈಮ್ ತಗೊಂಡು. ಅರುಣಾಚಲಂ ಅಲ್ಲಿ 4 hours ಟೈಮ್ ತಗೊಂಡಿದೆ. ಏನಾದ್ರೂ ಸ್ನಾಕ್ಸ್ ತಿನ್ನೋಣ ಅಂತ ನೋಡ್ತಾ ಇದೀವಿ. ಬಟ್ ಇಲ್ಲಿ ಆಲ್ರೆಡಿ ಶಾಪ್ಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಅರುಣಾಚಲಂ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಪಾಂಡಿಚೇರಿ ಹೋಗ್ತಾ ಇದೀವಿ. ನಾವು 3 members ಬಂದಿದ್ವಿ. ಅದರಲ್ಲಿ ಒಬ್ಬ ಏನು ಸ್ವಲ್ಪ ಕೆಲಸ ಇದೆ ಅಂತ ಬೆಂಗಳೂರಿಗೆ ಹೋಗ್ತಾವನೆ. ಇನ್ನು 2 members ಹೋಗ್ತಾ ಇದೀವಿ ಪಾಂಡಿಚೇರಿಗೆ. ಬಸ್ಸಸ್ ಇದಾವೋ ಇಲ್ವೋ ಗೊತ್ತಿಲ್ಲ, ಬಟ್ ಒಂದ್ಸಲ ಕೇಳೋಣ. ಅಲ್ಲಿ ಟ್ರೈನ್ ಇದೆ, ಬಟ್ ಅದು ಎರ್ಲಿ ಮಾರ್ನಿಂಗ್ 4:20 ಇದೆ. ಬಸ್ ಸ್ಟಾಪ್ ಹತ್ರ ಬಂದ್ವಿ ಗುರು. ಇವಾಗ ಪಾಂಡಿಚೇರಿ ಬಸ್ಸಸ್ ಎಲ್ಲಿದೆ ಗುರು, ಯಾರನ್ನ ಕೇಳ್ಬೇಕು? ಯಾರಾದ್ರೂ ಇದ್ರ ನೋಡಿ ಕೇಳೋಣ. ಇಲ್ಲ ಫುಲ್ ತಮಿಳಲ್ಲಿ ಬರ್ದಿದ್ದಾರೆ, ನಮ್ಗೇನು ಅರ್ಥ ಆಗಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ಅಂತೂ ಫೈನಲಿ ಬಸ್ ತಿಳ್ಕೊಬಿಟ್ವಿ ಗುರು. ಇದು ಆಕ್ಚುಲಿ ಚೆನ್ನಾಗಿರೋ ಟಿಕೆಟ್ ಪ್ರೈಸ್ 95 ಹೇಳ್ತಾ ಇದ್ದಾರೆ. ಟ್ರೈನಲ್ಲಿ ಕಡಿಮೆ ಇದೆ, ಬಟ್ ನಮಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗಲ್ಲ. ಮಾರ್ನಿಂಗ್ 4:20 ಇದೆ. ಮತ್ತೆ ಡಿಸಪಾಯಿಂಟೆಡ್ ಗುರು. ಬಸ್ ಸಿಕ್ತು ಅಂತ ಬಸ್ ಅಲ್ಲಿ ಹತ್ತಿರ, ಅದ್ರಲ್ಲಿ ಸೀಟ್ಸೇ ಇಲ್ಲ. ಅಯ್ಯಯ್ಯೋ ಬುಡ್ಬುಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿಗೂಟ.
ಹೋಗ್ಲಿ ಬಸ್ ಟೈಮಿಂಗ್ಸ್ ಅವ್ರು ಹೇಳಿ ಅಂದ್ರೆ ಅವ್ರೇನು ಇನ್ಫಾರ್ಮೇಶನ್ ಸರಿಯಾಗಿ ಹೇಳ್ತಾ ಇಲ್ಲ. ಟೈಮಿಂಗ್ಸ್ ಕೇಳಿದ್ರೆ ನಮ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಬಸ್ ಟೈಮಿಂಗ್ಸ್ ಕೂಡ ಅಡ್ಜಸ್ಟ್ ಆಗಿಲ್ಲ. ಬಸ್ಸಸ್ ಕೇಳಿದ್ರೆ ಟೈಮಿಂಗ್ಸ್ ಹೇಳ್ತಾ ಇಲ್ಲ. ಬರ್ತವೆ ಬಟ್ ಲೇಟ್ ಆಗುತ್ತೆ ಅಂತ ಇದ್ದಾರೆ. ಅದಕ್ಕೆ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದೀವಿ. ಇವಾಗ ಹೋಗಿ ರೆಸ್ಟ್ ತಗೊಂಡು ಮತ್ತೆ ಬೆಳಿಗ್ಗೆ 4:20 ಇದೆ ಟ್ರೈನ್. ಬೆಳಿಗ್ಗೆ ಟ್ರೈನಲ್ಲೇ ಹೋಗ್ತೀವಿ. ನಾವು ಗಿರಿ ಪ್ರದಕ್ಷಿಣೆ ಮಾಡಬೇಕಿತ್ತು, ಮಾಡಲಿಲ್ಲ. ಯಾಕೆ ಅಂತಂದ್ರೆ ಇವತ್ತು ಪೌರ್ಣಮಿ ಅಲ್ವಾ. ಈವ್ನಿಂಗ್ 3:30ಗೆ ಟೈಮ್ ಆಗೋಗಿದೆ ಅಂತ ಅಂದ್ರು. ಸೊ ಅದರಿಂದ ಮಾಡಲಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.